ಧರ್ಮ ಅದು ಅಲ್ಲದೆ ಸಾಮಂತ ರಾಜರು ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ತಂದು ಒಪ್ಪಿಸುತ್ತಾ ಇರೋರೆ. ಅದು ಅಲ್ಲದೆ ದೇವತಾ ಕಾರ್ಯದಲ್ಲಿ ದೇವ ಬ್ರಾಹ್ಮಣರು ನಿರತರಾಗಿರುವರೆ. ಅದನ್ನು ತಿಳಿಸಿ. ಆಗಬಹುದು ಮಹಾಪ್ರಭು. ನಮ್ಮ ಈ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಬೆಳೆಗಳಿಂದ ನಮ್ಮ ಪ್ರಜೆಗಳೆಲ್ಲರೂ ಸುಖ ಸಂತೋಷ ನೀಡಿರು. ಮುಂದೇನಪ್ಪಣೆ ಮಹಾಪ್ರಭು. ಭಲೆ
ಮಂತ್ರಿ ಶೇಖರ, ನಿನ್ನಂತ ಮಂತ್ರಿಯು ನನಗಿರುವಲ್ಲಿ ಈ ನನ್ನ ಕಳಿಂಗ ನಗರಕ್ಕೆ ತೊಂದರೆ ಎಂದರೇನು? ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಮಹಾಪ್ರಭು. ಸೇನಾಧಿಪನಿ. ಓ ಪ್ರಭು. ಬೇಳೈ ಸೈನ್ಯಾಧಿನಾಥನೆ ಸೈನ್ಯದ ರೀತಿಯ ಬೇಳೈ ಸೇನಾಧೀಕ್ಷರೇ. ಓ ಪ್ರಭು. ಬೇಳೈ ಸೈನ್ಯಾಧಿನಾಥನೆ ಸೈನ್ಯದ ರೀತಿಯ ಬೇಳೈ ಸುತ್ತ ಇರುತಿಹಾಸ ಸೈನ್ಯವ ಸುತ್ತ ಇರುತಿಹಾಸ ಸೈನ್ಯವ ಮುತ್ತಿ ಹಿಡಿಯುತ್ತಲಿ ಆ ಬೇಳೈ ಸೈನ್ಯಾದಿ ನಾಥನೆ ಸೈನ್ಯದ ರೀತಿಯ ಬೇಳೈ ಸೇನಾಧೀಕ್ಷಣೆ. ಮಹಾಪ್ರಭು. ನಮ್ಮ ಸೈನ್ಯದ ಬಲವನ್ನು ಅದಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಓ ಪ್ರಭು. ಅಂತ ಸೇನಾಧೀಕ್ಷಣೆ. ಸರಿಯ ಕಣಗಿದ ಪರೆಯೋ. ಮಹಾಪ್ರಭು. ಫಲ ಸೇನಾಧೀಕ್ಷ. ಸರಿಯ ಕಣಗಿದ ಪರೆಯೋ. ಮಹಾಪ್ರಭು. ಹೊಲ ಮುರಿದು ಬರುವನು ಬಲರ ಶಿರವ. ಮಹಾಪ್ರಭು. ಸೇನಾಧೀಕ್ಷಣೆ. ಹಿಡಿದವರ ಖಡ್ಗಕ್ಕೆ ಹಿಡಿದವರ ಖಡ್ಗಕ್ಕೆ ಬಲಿ ಕೊಡುವ ಅವರ ಶಿರವ. ಸೇನಾಧೀಕ್ಷಣೆ. ಒಟ್ಟದ ಪರಮದಿ ತೋರ್ತದೆ. ಒಟ್ಟದ ಪರಮದಿ ತೋರ್ತದೆ. ಅಪ್ರಭು. ಸೇನಾಧೀಕ್ಷಣೆ. ಒಟ್ಟದ ಪರಮದಿ ತೋರ್ತದೆ. ಒಟ್ಟದ ಪರಮದಿ ತೋರ್ತದೆ. ಒಟ್ಟದ ಅಟ್ಟದ ಮೆಟ್ಟದ ಮರವೇ. ಅಪ್ರಭು. ಸೇನಾಧೀಕ್ಷಣೆ. ಒಟ್ಟದ ಹಟ್ಟದ ಮೆಟ್ಟದ ಮರವೇ. ಒಟ್ಟದ ಹಟ್ಟದ ಮೆಟ್ಟದ ಮರವೇ. ಪಾಠ ಅಡಿದಾಡುವೆ. ಪಾಠ ಅಡಿದಾಡುವೆ. ಪಾಠ ಅಡಿದಾಡುವೆ. ಆ ಪ್ರಭು. ಸೇನಾಧೀಕ್ಷಣೆ. ನಮ್ಮ ಸೈನ್ಯವನ್ನು ಕಂಡರೆ ಪರರಾಜರ ಸೈನ್ಯವು ಆನೆ ಪಾದಕ್ಕೆ ಸಿಕ್ಕಿದ ಬಾಳೆ ಹಿಡಿಯುತ್ತೆ. ನಾಚುಕು ಜಾವಿ ಯಾದಾರಿ ಯಾದಾರಿ ಬೆಂಡಾಗಿ ಓಡಿ ಹೋಗ್ತಿರುವರು. ಮುಂದೆ ಲಪ್ಪಣೆ ಮಹಾಪ್ರಭು. ಮುಂದೆ ಲಪ್ಪಣೆ. ಫಲ ಫಲ ಸೇನಾಧೀಕ್ಷ. ನಿನ್ನಂತ ವೀರಾಗ್ರಣಿ ಸೈನ್ಯಾಧಿಪತಿಯು ನನಗಿರುವಲ್ಲಿ ಈ ನನ್ನ ಕಳಿಂಗ ನಗರಕ್ಕೆ ಕುಂದಕ ಬಂದಿರೇನು? ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಮಹಾಪ್ರಭು. ಮಂತ್ರಿ ಸೇನಾಧೀಕ್ಷರೇ. ಮಹಾಪ್ರಭು. ಪ್ರಭು. ಹರುಷ ತಾಳಿದೆನು ನಾ ಮನದು ಹರುಷ ತಾಳಿದೆನು ನಾ. ಮಂತ್ರೀಶ. ಮಹಾಪ್ರಭು. ಹರುಷ ತಾಳಿದೆನು ನಾ
ಸೇನಾಧೀಕ್ಷರೇ, ಆಹಾರ ಪಿತನ ಗುಣ ಕದನದಿ ಗೆಲ್ಲುವೆ ತಾರ ಚರಿತ ಸಾಮ್ರಾಜ್ಯದ ಸಿರಿಯ ಸಾರ ಚರಿತ ಸಾಮ್ರಾಜ್ಯದ ಹರುಷ ತಾಳಿದೆನು ನಾ ಮನದೋ ಹರುಷ ತಾಳಿದೆನು ನಾ ಮಂತ್ರಿ ಸೇನಾಧೀಕ್ಷರೇ, ಶಬವಗೆಂದು ತುರ ಅಭವಗೆ ಸಾಟಿ ಹಿಮವಗೆಂದು ತುರ ಅಭವಗೆ ಸಾಟಿ ತ್ರಿಭುವನದೊಳಗೆ ನಾವನಿರುವನ ತ್ರಿಭುವನದೊಳಗೆ ಅವನಿರುವನ ಸಾರ ಚರಿತ ಸಾಮ್ರಾಜ್ಯದ ಗಿರಿಯ ಸಾರ ಚರಿತ ಸಾಮ್ರಾಜ್ಯದ ಗಿರಿಯ ನೇರ ನೇರಿರಜಿತೈ ಮನದು ನೇರ ನೇರಿರಜಿತೈ ಸಿರಿಯಂ ಕವಗಮ್ಮಲಿಯುತ ಬಾಳ್ವೆ ಸಿರಿಯಂ ಕವಗಮ್ಮಲಿಯುತ ಬಾಳ್ವೆ ಕಲಿಯುತ್ತಲಿ ಸುಖಿಸುತ್ತಲಿ ಕಲಿಯುತ್ತಲಿ ಸುಖಿಸುತ್ತಲಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಬೇರ ಮೇರಿರಜಿತೈ ಮನದು ಬೇರ ಮೇರಿರಜಿತೈ ಮಂತ್ರಿ ಸೇನಾಧೀಕ್ಷರೇ, ತಮ್ಮ ತಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಮಹಾಪ್ರಭು. ಚಾರಣೆ ವರ್ತಮಾನವೇನು? ಮಹಾಪ್ರಭು ನಾರದ ಮಕ್ಕಳು ಇತ್ತಲೇ ಬರುತ್ತಿರುವರು. ಏನು ಪೂಜ್ಯರಾದ ನಾರದ ಮಾತುರು ಬರುತ್ತಿರುವರೆ? ಹೌದು ಮಹಾಪ್ರಭು. ಅವರನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಆಗಬಹುದು ಮಹಾಪ್ರಭು. ಜಗದೀಶ ನಾಡುವ ಜಗವೇ ನಾಟಕಮಯ್ಯ. ಜಗವೇ ನಾಟಕಮಯ್ಯ.
ಕಂಡೇ ನಾರಾಯಣ ನಾರಾಯಣ ಕಂಡೇ ಹರಿ ಪಾವನ ಚರಿತಾನ ಕಂಡೇ ಗುಣಮಣಿ ರೂಪನೆ ಕಲ್ಲಾಪನೆ ನಾರಾಯಣ 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 ಗುಣಮಣಿ ರೂಪನೆ ಕಲ್ಲಾಪನೆ ಪಾಪಕ್ಕೆ ಹರಣ ಪಾಲಿಸೋ ದೇವಾ ಪಾಪಕ್ಕೆ ಹರಣ ಪಾಲಿಸೋ ದೇವಾ ಕಂಡೇ ಹರಿ ಪಾವನ ಚರಿತಾನ ಕಂಡೇ ಕೂತರೆ ಈ ಪೀಠದಲ್ಲಿ ಕುಳಿತುಕೊಳ್ಳಿ ಹಾಗೆ ಆಗಲಿ ದೇವಿ ಎಂದು ಭಾರತವರು ಈ ದಿವಸ ನನ್ನ ರಾಜಸಭೆ ಬರುವ ಕಾರಣವೇನು ಮಹಾತ್ಮರೇ? ಸತ್ಯವ್ರತ ಮಹಾರಾಜ ಅದು ಅಲ್ಲದೆ ಯಾವ ಯಾವ ದೇಶಕ್ಕೆ ಹೋಗಿದ್ರಿ, ಏನು ಹೊಸ ವರ್ತಮಾನವನ್ನು ತಂದಿರುವಿರಿ, ಅದನ್ನು ಸಾಂಗವಾಗಿ ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳಲು ಪಡಿತೋತ್ತಮರೇ. ಸತ್ಯವ್ರತ ಮಹಾರಾಜ, ನಾನು ಸತ್ಯಲೋಕ, ಕೈಲಾಸ, ವೈಕುಂಠ 14 ಲೋಕಗಳಿಗೂ ಹೋಗಿದ್ದೆನು. ಎಲ್ಲೆಲ್ಲಿಯೂ ನಿನ್ನ ಕೀರ್ತಿಯನ್ನು ಕೊಂಡಾಡುತ್ತಿರುವರು ಸತ್ಯವ್ರತ ಮಹಾರಾಜ. ಮಹಾತ್ಮರೇ, ಸತ್ಯಲೋಕ, ವೈಕುಂಠ, ಕೈಲಾಸಕ್ಕೂ ಹೋಗಿದ್ರಿ. ಹೌದು, ಎಲ್ಲೆಲ್ಲಿಯೂ ನನ್ನ ವಾರ್ತೆ, ಎಲ್ಲೆಲ್ಲಿಯೂ ನನ್ನ ಕೀರ್ತಿ. ಮುಂದೆ ಎಲ್ಲಿಗೆ ಹೋಗಿದ್ರಿ ಮಹಾತ್ಮರೇ? ಸತ್ಯವ್ರತ ಮಹಾರಾಜ, ನಾನು 14 ಲೋಕಗಳೆಲ್ಲನ್ನು ಸುತ್ತಾಡಿ ಬಂದೆನು. ಎಲ್ಲಿ ನೋಡಿದ್ರು ಪ್ರಪಂಚದಲ್ಲೆಲ್ಲಿಯೂ ಸತ್ಯವ್ರತ ಮಹಾರಾಜರ ಕೀರ್ತಿಯನ್ನು ಕೊಂಡಾಡುತ್ತಿರುವರು ರಾಜೇಂದ್ರ. ಮಹಾತ್ಮರೇ, ಇದೆಲ್ಲವೂ ನನಗೆ ದೊರಕಬೇಕಾದರೆ ನನ್ನ ಕುಲದೈವರಾದ ಆ ಶ್ರೀಮನ್ ನಾರಾಯಣನ ಕೃಪೆಯಿಂದಲವೇ ಮಹಾತ್ಮರೇ. ರಾಜೇಂದ್ರ, ನೀನು ಪೂಜಿಸುವ ನಿನ್ನ ಆರಾಧ್ಯ ದೈವನಾರು ಅದನ್ನು ತಿಳಿಸು. ನನ್ನ ಕುಲದೇವನಾದ ಆ ಶ್ರೀಮನ್ ನಾರಾಯಣನು ಪೂಜಿಸುವನು. ಸತ್ಯವ್ರತ ಮಹಾರಾಜ, ನೀನು ಪೂಜಿಸುವ ನಿನ್ನ ಕುಲದೈವನಾದ ಶ್ರೀಮನ್ ನಾರಾಯಣನ ಪೂಜೆಗಿಂತಲೂ ಮಿಗಿಲಾದ ಪೂಜೆ ಹೊಂದಿರುವುದು ನೀನು ಮಾಡುವುದಾದರೆ ಅದನ್ನು ನಾನು ತಿಳಿಸುವನು ರಾಜೇಂದ್ರ. ಮಹಾತ್ಮರೇ, ಅಗತ್ಯವಾಗಿ ನಡೆಸುತ್ತೇನೆ. ಅಂತ ಪೂಜೆ ಯಾವುದು ಮಹಾತ್ಮರೇ? ರಾಜೇಂದ್ರ, ಈ ದಿನ ಶುಭ ದಿನವಾಗಿರುವುದರಿಂದ ನೀನು ನಿನ್ನ ರಾಜಸ್ಥಾನದಲ್ಲಿ ನವಗ್ರಹಗಳ ಪೂಜೆಯನ್ನು ಏರ್ಪಡಿಸು. ಅದರಲ್ಲಿ 7ನೇ ಗ್ರಹವಾದ ಶನಿದೇವರ ಜನನ ವೃತ್ತಾಂತವನ್ನು ಕೇಳಿದರೆ ನಿನಗೆ ಈಗಿರುವ ವೈಭವಕ್ಕಿಂತಲೂ ಇನ್ನು ಮಿಗಿಲಾದ ವೈಭವ ದೊರಕುವುದು. ಏನು ಮಹಾತ್ಮರೇ, ತನ್ನ ಅರಮನೆಯಲ್ಲಿ 9 ನವಗ್ರಹಾದಿಗಳ ಪೂಜೆಯನ್ನು ಏರ್ಪಡಿಸಿ ಆ ಶನಿದೇವರು ಜನದ ವಿಚಾರವನ್ನು ಸಾಂಗವಾಗಿ ತಿಳಿಯಬೇಕೇ? ಹೌದು ರಾಜೇಂದ್ರ. ಅಗತ್ಯವಾಗಿ ಮಹಾತ್ಮರೇ, ಈ ದಿವಸ ನನ್ನ ರಾಜಸಭೆಯಲ್ಲಿ 9 ನವ ಪಂಡಿತೋತ್ತರನ್ನು ಕರೆಯಿಸಿ ರಾಜಸ್ಥಾನದಲ್ಲಿ 9 ನವಗ್ರಹಾದಿಗಳ ಪೂಜೆಯನ್ನು ಏರ್ಪಡಿಸುತ್ತೇನೆ. ತಾವು ಕೂಡ ಸಕಲ ಪೂಜೆ ವೇಳೆಗೆ ಬರಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳಲು ಪಡಿತು ಪೂಜ್ಯರೇ. ರಾಜೇಂದ್ರ, ನಾನು ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿಕೊಂಡು ಬರುವುದು ಬಹಳ ಸ್ವಲ್ಪ ತಡವಾಗುವುದು. ಆದ್ದರಿಂದ ನೀನು ನವಗ್ರಹಗಳ ಪೂಜೆಯನ್ನು ಏರ್ಪಡಿಸು. ಪೂಜೆಯನ್ನು ಮಾತ್ರ ನಿಲ್ಲಿಸಬೇಡ. ನಾನಿನ್ನು ಬರುವೆನು ರಾಜೇಂದ್ರ. ಹಾಗೆ ಆಗಲಿ ಪಂಡಿತರೆ. ನಾರಾಯಣ ನಾರಾಯಣ. ಸೈನಾಧೀಶರೇ, ನೀನು ಸೈನ್ಯವನ್ನು ಸಿದ್ಧಪಡಿಸಿರಿ. ನಿನ್ನನ್ನು ತಕ್ಕ ಕಾಲಕ್ಕೆ ಸೂಚಿಸುವನು. ಮಂತ್ರಿ ಶೇಖರ, ಮಹಾಪ್ರಭು, ಪೂಜ್ಯರು ಹೇಳಿದ ಮಾತನ್ನು ಕೇಳಿದೆಯಾ? ಕೇಳದೆ ಪೂಜ್ಯರು ಹೇಳಿದಂತೆ ನಮ್ಮ ಅರಮನೆಗೆ ಹೋಗಿ ಪೂಜಾ ಸಾಮಗ್ರಿ ಹೊಣಿ ಮಾಡುವಂತೆ ಕೋಶಾಧೀಶರಿಗೆ ತಿಳಿಸು. ಆಗಬಹುದು ಮಹಾಪ್ರಭು. ಅದು ಅಲ್ಲದೆ 9 ಜನ ನವಮಣಿ ಪಂಡಿತೋತ್ತಮರನ್ನು ಆಸ್ಥಾನಕ್ಕೆ ಕರೆಯಿಸು. ಯಾರಲ್ಲಿ? ನಮ್ಮ ಅರಮನೆ ಬ್ರಾಹ್ಮಣರನ್ನು ಆಸ್ಥಾನಕ್ಕೆ ಬರಮಾಡಿ ಅವರಿಗೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿ. ನಾನು ಬಂದ ಕಾರ್ಯವು ಸಫಲವಾಯಿತು. ನಾರಾಯಣ ನಾರಾಯಣ. ಶ್ರೀಧರ ಕೇಶವ ನಾರಾಯಣ. ಶ್ರೀಧರ ಕೇಶವ ನಾರಾಯಣ. ಶ್ರೀಧರ ಶುಭಕರ
ಬೆಳಗುಲಿಲಿ ವಸ್ಮನೆ ಮಾಡಿಸ್ಬೇಕು, ನಮ್ಮೂರಲ್ಲಿ ಸೊಬ್ರ ಮಾಡಿಸ್ಬೇಕು, ಆಮೇಲೆ ಒಂದೊಂದ ಕೆಲಸ ಸ್ವಾಮಿ. ನಿಮಗೆ ತುಂಬಾ ಕೆಲಸ ಬಿಡಿ. ತುಂಬಾ ಕೆಲಸ ಸ್ವಾಮಿ. ಅವು ನಾವೆಲ್ಲ ಮುಗಿಸ್ಕೊಂಡು ನಮ್ಮ ಕೈ ಕಾಲು ಸಣ್ಣ ಹೊಟ್ಟೆ ದಪ್ಪ ಇಷ್ಟ ತಾತ ಸ್ವಾಮಿ ಬರೋದು ಕುಣ್ಕೊಂಡ್ ಬರೋದು ಇಷ್ಟ ತಾತ ಸ್ವಾಮಿ. ಕುಣ್ಕೊಂಡ್ ಬಂದ್ರ ಸ್ವಾಮಿ ನಿಧಾನಕ್ಕೆ ನಡ್ಕಂಡೇ ಬರ್ಬೋದಿತ್ತಲ್ಲ. ಏನ್ ಮಾಡಕ್ಕಾಗುತ್ತೆ? ಹೇಗ್ ಮಾಡಕ್ಕಾಗುತ್ತೆ ವಯಸ್ಸಾದ್ಮೇಲೆ? ನೀವೆಲ್ಲ ಎಲ್ಲಿ ಹೊಂಟ್ರಿ ಸ್ವಾಮಿ? ನಾವು ಗೊತ್ತಿಲ್ಲವ್ರ ವಿಚಾರ. ನಿಮ್ಗೇನ್ ಗೊತ್ತಿರಲ್ಲ ವಿಚಾರ? ಏನ್ ಹೇಳಿ? ವಿಚಾರ ಗೊತ್ತಿರಲ್ವೇಂದ್ರೆ? ಗೊತ್ತಿಲ್ವಲ್ಲ. ನೋಡಿ ಇವರು ಒಂದ್ಸಲ ಹೇಳ್ತೀವಿ, ಕೇಳಿಸ್ಕೊಂಡ್ರೆ ಇಲ್ಲಿ ಅವ್ರೆ ಅಂತ, ಕೇಳಿಸ್ಕೊಳ್ಳಲ್ಲ ಬೆಳಗುಲಿ ಪರ್ಮಿಷನ್ ಮೇಲೆ ಅವ್ರೆ ಅಂತ. ನಮ್ಮ ಆತ್ಮಹತ್ಯೆ ಹೇಳಕ್ಕಾಗಲ್ಲ, ಗಂಡ್ಗಳಿಗೆ ಹೇಳ್ತಾರೆ ಅಡ್ಗ ಅಪ್ಪರ ಐತೆ. ಓ ಸಾಮೇರೆ, ಏನ್ ಸ್ವಾಮಿ? ಇದು ಗೊತ್ತಿಲ್ಲ ನಿಮಗೆ? ರಾಜಸ್ಥಾನದಲ್ಲಿ ಲಿಖಿತ ಕಳಿಸಿದ್ರೆ ಲಿಖಿತವ ಏನಂದ್ರೆ ಮಂಜಣ್ಣ ಮಲ್ಲಿ ಅವ್ರು ನಾವು ಒಂದ್ಸಲ ಹೇಳ್ಬೋದಪ್ಪ. ಓ ಶತ್ರುಘ್ನ ಮಹಾರಾಜರು ಲಿಖಿತ ಕಳಿಸಿದ್ರು, ಲಿಖಿತ. ಸರಿ ಜೋರಾಗಿ ಹೇಳ್ರಿ, ನಾವು ಕಿವಿ ಕೇಳಕ್ಕಲ್ಲ. ಲಿಖಿತ ಲಿಖಿತ ಸ್ವಾಮಿ ಲಿಖಿತ ಬಂದಿಲ್ವ? ಲಿಖಿತ ಅಂದ್ರೆ ಏನ್ ಸ್ವಾಮಿ? ಸ್ವಾಮಿ ಸತ್ಯರತ್ರ ಮಾಡಿ ಲಿಖಿತ ಕಳ್ಸಿರೋ ಲಿಖಿತವ. ಇವಾಗ ಕೇಳ್ತು ನೋಡ್ರಿ, ಇವಾಗ ಕೇಳ್ತು. ಕಳಿಸಿದ್ರಿ ಸ್ವಾಮಿಯವರು. ನಾವು ಓದ್ಬಿಟ್ಟು ನಮ್ಮ ತಲೆದಶಿಗೆ ಇಟ್ಟಿದ್ದು ನಮ್ಮ ಪುಟ್ಟಂಗಿ ಆಡೋ ಪುಟ್ಟಂಗಿ ಅದು ಓದಕ್ಕಂತ ತಗೋಬಿಟ್ಟು ಓಡ್ದಂದು ಇಟ್ಬಿಡ್ತೀವಿ ಕಣ್ರಿ ಸ್ವಾಮಿಯರೇ. ನಾವು ಬರೋದು ಲೇಟ್ ಆಗುತ್ತೆ ಅಂತ ಅದು ಬಿಟ್ಟು ಬಂದ್ಬಿಟ್ಟೆ ಕಣ್ರಿ ಸ್ವಾಮಿ ನಾನು. ನೀವೆಲ್ಲ ರಿಸ್ತತ್ವ ಎಲ್ಲಿ ಹೊಂಟ್ರಿ ಸ್ವಾಮಿ? ರಿಸ್ತತ್ವ ಅಂದ್ರೆ ಸ್ವಾಮಿ ಮಕ್ಕಳ ಮನೆಗೆ ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಹೋಗ್ಬೇಕು ಸ್ವಾಮಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಪೂಜಾಗ್ರಿ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಬೇಕು. ರಾಜಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಕೈಯಲ್ಲಿ ಅಕ್ಷತೆ, ಬಾಯಲ್ಲಿ ಮಂತ್ರ, ಕಂಕಲ್ಲಿ ಪಂಚಾಂಗ ತೆಗೆದುಕೊಂಡು ಹೋಗ್ಬೇಕು ಸ್ವಾಮಿ. ನಾವು ಬರೋದು urgentಲ್ಲಿ. ಗೊತ್ತಿಲ್ಲ. ತಂದಿದ್ರೆ ಸ್ವಲ್ಪ ಕೊಡಿ ಸ್ವಾಮಿ. ನಾವು ಗುರುಪ್ರವೇಶಕ್ಕೆ ಹೋಯ್ತು ಸ್ವಾಮಿ. ನಮಗೆ ಗೊತ್ತೇ ಆದ್ರೆ ನಿಮಗೆ ಉಳಿದೊತ್ತು ಒಂದಿಷ್ಟು ಪಾವು ಕೆ ಜಿ ಅಕ್ಕಿ ಅಕ್ಷತೆ ಅದನ್ನ ನಾವು ಬುಡ್ಚಲಿಗೆ ಹಾಕಿ ಬಂದಿದ್ದೀವಿ, ಕೊಡ್ತೀವಿ, ಸ್ವಲ್ಪ ತಾಳಿ ಸ್ವಾಮಿ. ಬರೀ 1/4 kg ಅಂತಾರೆ. ಬರ್ಬೇಕಾದ್ರೆ ಬರೀ ಕೈಲಿ, ಹೋಗ್ಬೇಕಾದ್ರೆ ಬ್ಯಾಗ್ ತುಂಬ 3 ಆಮೇಲೆ ಏನು ಗೊತ್ತಾ, ಲಗೇಜ್ ಜಾಸ್ತಿ ಐತೆ ಒಂಚೂರಾಗ ಡ್ರಾಪ್ ಕೊಡಿದ್ದೆ ಬರೀ ಕೇಳ್ತಾರೆ. ಕೊಡ್ರಿ ಏನೋ ತೊಂದರೆ ಒಂಚೂರ ಕೊಡ್ರಿ ಸ್ವಾಮಿ, ಕೊಡ್ತೀನಿ. ಇಲ್ಲಿ ಕನ್ಸಂಪುರಿ ಬುಡ್ಚದಲ್ಲಿ ಮಡಿಕೆ ಬಂದಾರೆ. ಓ ಸುಬ್ರಹ್ಮಣ್ಯದೆ ಬಾಯಿ ಹಾಕ್ಯಂಡೆಲ್ಲ ಸುಬ್ರಹ್ಮಣ್ಯದೆ ತಿನ್ನಕ್ಕೆ ಕೊಡಿ, ತಿಂದೆ. ತಿನ್ನಕ್ಕೆಲ್ಲ ಕಂಡ್ರೆ ಕೊಡಿ ಸ್ವಾಮಿ ನಿಮಗೆ. ಕೊಡಿ ಸುಬ್ರಹ್ಮಣ್ಯದೆ. ರಾಜಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಭಯ ಭಕ್ತಿಯಿಂದ ಹೋಗ್ಬೇಕು. ನಡೀರಿ ಹೋಗೋಣ ಸ್ವಾಮಿ.
ಬ್ರಾಹ್ಮಣ ಮಂತ್ರಂ ಮಮ ದೈವತೆ ಅಂದ ಹಾಗೆ ಈ ಮಂತ್ರವೆಲ್ಲ ಬ್ರಾಹ್ಮಣರಾದ ನಿಮ್ಮಗಳ ಸ್ವಾಧೀನ. ಹೌದು ಆದ ಕಾರಣ ಯಾವ ಗ್ರಹವು ಯಾವ ರಾಶಿಗೆ ಬಂದರೆ ಒಳ್ಳೆಯದು ಮಾಡುವರು ಅಥವಾ ಕೆಟ್ಟದನ್ನು ಮಾಡುವರು ಎಂಬುದನ್ನು ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ಮಹಿಮೆಯನ್ನು ತಿಳಿಸಬೇಕೆಂದು ಬೇಡಿಕೆಗಳನ್ನು ಬೇಡಿಕೊಳ್ಳುತ್ತವರೇ. ಆಗಲಿ ಮಹಾಪ್ರಭು. ಮಹಾಪ್ರಭು, ಪಂಡಿತರೇ, ಒಂದನೇ ಗ್ರಹವಾದ ಸೂರ್ಯದೇವರ ಮಹಿಮೆಯನ್ನು ಹೇಳೋಣ ಮನವಿಟ್ಟು ಮಹಾಪ್ರಭು. ಮಹಾಪ್ರಭು, ಒಂದನೇ ಗ್ರಹವಾದ ಸೂರ್ಯದೇವರ ಮಹಿಮೆಯನ್ನು ಹೇಳೋಣ ಹಾಗೇ ಆಗಲಿ. ಮನವಿಟ್ಟು ಆಲಿಸಿ ಮಹಾಪ್ರಭು. ಮೊದಲನೇ ವಾರ ಭಾನುವಾರ, ಮೊದಲನೇ ವಾರ ಭಾನುವಾರ, ಸೂರ್ಯ ದೇವರಿ ನಮಸ್ಕಾರ, ಸೂರ್ಯ ದೇವರಿ ನಮಸ್ಕಾರ, ಸೂರ್ಯ ದೇವರಿ ನಮಸ್ಕಾರ. ಮೊದಲನೇ ವಾರ ಭಾನುವಾರ, ಸೂರ್ಯ ದೇವರಿ ನಮಸ್ಕಾರ, ಸೂರ್ಯ ದೇವರಿ ನಮಸ್ಕಾರ. ಮಹಾಪ್ರಭು, ಪಂಡಿತರೇ, ಒಂದನೇ ಗ್ರಹವಾದ ಸೂರ್ಯದೇವರೇ ಬಹಳ ದೊಡ್ಡವನು. ಆ ಸೂರ್ಯದೇವರಿಗೆ ಗೋಧಿ ಎಂಬ ಧಾನ್ಯವನ್ನು ಇಟ್ಟು ಫಲ ಪುಷ್ಪಾದಿಯನ್ನು ಇಟ್ಟು ಯಾರು ತಥೋಭಕ್ತಿಯಿಂದ ಪೂಜೆ ಮಾಡುತ್ತಾರೋ ಅಂಥವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡೋರೆಂದು ನಿಮ್ಮ ರಾಜಸ್ಥಾನದಲ್ಲಿ ಧಾರಾಳವಾಗಿ ಹೇಳಬಲ್ಲೆನು ಮಹಾಪ್ರಭು. ಏನು ಪಂಡಿತರೇ, ಆ ಸೂರ್ಯದೇವರು ಬಹಳ ದೊಡ್ಡವರೇ. ಹೌದು ಮಹಾಪ್ರಭು. ಅವರಿಗೊಂದು ಪೂಜೆಯನ್ನು ಮಾಡೋಣ. ಸೂರ್ಯದೇವರ ಪಾದವೇ ಅಂಬರೀಷ, ಈ ಪಂಡಿತರಿಗೆ ಬಹುಮಾನವನ್ನು ಕೊಟ್ಟು ಕಳಿಸಿ. ಆಗಬಹುದೇ ಮಹಾಪ್ರಭು. ಪಂಡಿತರೇ, ಮುಂದಿನ ಗ್ರಹದ ವಿಚಾರವೂ ನಡೆಯಲಿ. ಆಗಲಿ ಮಹಾಪ್ರಭು. ಮಹಾಪ್ರಭು, ಎರಡನೇ ಗ್ರಹವಾದ ಆ ಚಂದ್ರದೇವರ ಮಹಿಮೆಯನ್ನು ಬೇಡುವೆನು ಮನವಿಟ್ಟು ಆಲಿಸಿ ಮಹಾಪ್ರಭು. ಹಾಗೆ ಆಗಲಿ ಪಂಡಿತರೇ. ಎರಡನೇ ವಾರ ಸೋಮವಾರ, ಎರಡನೇ ವಾರ ಸೋಮವಾರ, ಚಂದ್ರದೇವರಿ ನಮಸ್ಕಾರ, ಚಂದ್ರದೇವರಿ ನಮಸ್ಕಾರ. ಎರಡನೇ ವಾರ ಸೋಮವಾರ, ಚಂದ್ರದೇವರಿ ನಮಸ್ಕಾರ, ಚಂದ್ರದೇವರಿ ನಮಸ್ಕಾರ. ಮಹಾಪ್ರಭು, ಪಂಡಿತರೇ, ಎರಡನೇ ಗ್ರಹವಾದ ಆ ಚಂದ್ರದೇವರಿಗೆ ಯಾರು ಅಕ್ಕಿ ಎಂಬ ಧಾನ್ಯವಿಟ್ಟು ಫಲ ಪುಷ್ಪಾದಿಗಳನ್ನಿಟ್ಟು ಭಯ ಭಕ್ತಿಯಿಂದ ಪೂಜೆ ಮಾಡುವರೋ ಅಂಥವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವರೆಂದು ಈ ನಿಮ್ಮ ರಾಜಸ್ಥಾನದಲ್ಲಿ ಧಾರಾಳವಾಗಿ ಹೇಳಬಲ್ಲೆನು ಮಹಾಪ್ರಭು. ಏನು ಪಂಡಿತರೇ, ಆ ಚಂದ್ರದೇವರು ಬಹಳ ದೊಡ್ಡವರೇ. ಹೌದು ಮಹಾಪ್ರಭು. ಅವರಿಗೊಂದು ಪೂಜೆಯನ್ನು ಮಾಡೋಣ. ಚಂದ್ರಶೇಖರ, ಈ ಪಂಡಿತರಿಗೆ ಫಲಪುಷ್ಪಾದಿಗಳನ್ನು ಕೊಟ್ಟು ಕಳಿಸಿ. ಆಗಬಹುದೇ ಮಹಾಪ್ರಭು. ಪಂಡಿತರೇ, ಮುಂದಿನ ಗ್ರಹದ ವಿಚಾರವೂ ನಡೆಯಲಿ. ಪ್ರಭು, ಮೂರನೇ ಗ್ರಹವಾದ ಮಂಗಳ ದೇವರ ಮಹಿಮೆಯನ್ನು ಬೇಡೋಣ ಮನಬಿಟ್ಟು ಆಲಿಸಿ. ಹಾಗೆ ಆಗಲಿ ಪಂಡಿತರೇ. ಮೂರನೇ ವಾರ ಮಂಗಳವಾರ, ಮೂರನೇ ವಾರ ಮಂಗಳವಾರ, ಮಂಗಳ ದೇವರಿ ನಮಸ್ಕಾರ, ಮಂಗಳ ದೇವರಿ ನಮಸ್ಕಾರ.
ಫಲಪುಷ್ಪಾದಿಗಳನ್ನು ಕೊಟ್ಟು ಕಳಿಸಿ. ಆಗಬಹುದು ಮಹಾಪ್ರಭು. ಪಂಡಿತರೆ, ಮುಂದಿನ ಗ್ರಹದ ವಿಚಾರವೂ ನಡೆಯಲಿ. ಆಗಲಿ ಮಹಾಪ್ರಭು. ಮಹಾಪ್ರಭು, ನಾಲ್ಕನೇ ಗ್ರಹವಾದ ಬುಧದೇವರ ಮಹಿಮೆಯನ್ನು ಕೇಳುವೆನು, ಮನಬಿಟ್ಟು ಆಲಿಸಿ. ಹಾಗೆ ಆಗಲಿ ಪಂಡಿತರೆ. ನಾಲ್ಕನೇ ವಾರ ಬುಧವಾರ, ನಾಲ್ಕನೇ ವಾರ ಬುಧವಾರ, ದೇವರಿ ನಮಸ್ಕಾರ, ದೇವರಿ ನಮಸ್ಕಾರ. ನಾಲ್ಕನೇ ವಾರ ಬುಧವಾರ, ದೇವರಿ ನಮಸ್ಕಾರ, ದೇವರಿ ನಮಸ್ಕಾರ. ನಾಗರವಾದ ಬುಧದೇವರು ಬಹಳ ದೊಡ್ಡವರು. ಅವರಿಗೆ ಯಾರು ಹೆಸರುಕಾಳು ಎಂಬ ಧಾನ್ಯವನ್ನು ಫಲಪುಷ್ಪಾದಿಗಳಿಟ್ಟು ಭಕ್ತಿಯಿಂದ ಪೂಜಿಸುವವರು ಅಂಥವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವರೆಂದು ನಾನು ನಿಮ್ಮ ರಾಜಸ್ಥಾನದಲ್ಲಿ ಧಾರಾಳವಾಗಿ ಹೇಳಬಲ್ಲೆನು ಮಹಾಪ್ರಭು. ಏನು ಪಂಡಿತರೆ, ಆ ಬುಧದೇವರು ಬಹಳ ದೊಡ್ಡವರೇ. ಹೌದು ಮಹಾಪ್ರಭು. ಅವರಿಗೆ ಒಂದು ಪೂಜೆಯನ್ನು ಮಾಡೋಣ. ಬುಧದೇವರ ಪಾದಗಳಿಗೆ ಗೋವಿಂದ. ಚಂದ್ರಶೇಖರ, ಮಹಾಪ್ರಭು. ಈ ಪಂಡಿತರಿಗೆ ಫಲಪುಷ್ಪಾದಿಗಳನ್ನು ಕೊಟ್ಟು ಕಳಿಸಿ. ಆಗಬಹುದು ಮಹಾಪ್ರಭು. ಪಂಡಿತರೆ, ಮುಂದಿನ ಗ್ರಹದ ವಿಚಾರವೂ ನಡೆಯಲಿ. ಆಗಲಿ ಪ್ರಭು. ಪ್ರಭು, ಐದನೇ ಗ್ರಹವಾದ ಗುರುದೇವನ ಮಹಿಮೆಯನ್ನು ಕೇಳುವೆ, ಮನಬಿಚ್ಚಿ ಆಲಿಸಿ ಪ್ರಭು. ಹಾಗೆ ಆಗಲಿ ಪಂಡಿತರೆ. ಐದನೇ ವಾರ ಗುರುವಾರ, ಐದನೇ ವಾರ ಗುರುವಾರ, ಗುರುದೇವರಿ ನಮಸ್ಕಾರ, ಗುರುದೇವರಿ ನಮಸ್ಕಾರ. ಐದನೇ ವಾರ ಗುರುವಾರ, ಗುರುದೇವರಿ ನಮಸ್ಕಾರ, ದೇವರಿ ನಮಸ್ಕಾರ. ಮಹಾಪ್ರಭು, ಪಂಡಿತರೆ, ಐದನೇ ಗ್ರಹವಾದ ಗುರುದೇವರಿಗೆ ಯಾರು ಕಡಲಕಾಳು ಎಂಬ ಧಾನ್ಯವನ್ನು ಇಟ್ಟು ಫಲಪುಷ್ಪಾದಿಗಳನ್ನು ಇಟ್ಟು ಭಕ್ತಿಯಿಂದ ಪೂಜಿಸುವವರು ಅಂಥವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲು ಧಾರಾಳವಾಗಿ ಹೇಳುವನು ಮಹಾಪ್ರಭು. ಏನು ಪಂಡಿತರೆ, ಆ ಗುರುದೇವರು ಬಹಳ ದೊಡ್ಡವರೇ. ಹೌದು ಪ್ರಭು. ಅವರಿಗೆ ಒಂದು ಪೂಜೆಯನ್ನು ಮಾಡೋಣ. ಗುರುದೇವರ ಪಾದಗಳಿಗೆ ಗೋವಿಂದ. ಚಂದ್ರಶೇಖರ, ಈ ಪಂಡಿತರಿಗೆ ಫಲಪುಷ್ಪಾದಿಗಳನ್ನು ಕೊಟ್ಟು ಕಳಿಸಿ. ಆಗಬಹುದು ಮಹಾಪ್ರಭು. ಪಂಡಿತರೆ, ಮುಂದಿನ ಗ್ರಹದ ವಿಚಾರವೂ ನಡೆಯಲಿ. ಹಾಗೆ ಆಗಲಿ ಪಂಡಿತರೆ. ಪಂಡಿತರೆ, ಗ್ರಾಮದ ಶುಕ್ರದೇವರಿಗೆ ಅವರೇ ಕಾಳು ಎಂಬ ದಾನವನ್ನಿಟ್ಟು ಫಲ ಪುಷ್ಪಾದಿಗಳನ್ನಿಟ್ಟು ಯಾರು ಭಯ ಭಕ್ತಿಯಿಂದ ಪೂಜಿಸುತ್ತಾರೋ ಅಂಥವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವ ಮಹಾಪ್ರಭು. ನಿಮ್ಮ ರಾಜಸ್ಥಾನದಲ್ಲಿ ಧಾರಾಳವಾಗಿ ಹೇಳುವುದೇ ಮಹಾಪ್ರಭು. ಏನು ಪಂಡಿತರೆ, ಆ ಶುಕ್ರದೇವರು ಬಹಳ ದೊಡ್ಡವರೇ. ಹೌದು ಮಹಾಪ್ರಭು. ಅವರಿಗೆ ಒಂದು ಪೂಜೆಯನ್ನು ಮಾಡೋಣ. ಶುಕ್ರದೇವರ ಪಾದಗಳಿಗೆ ಗೋವಿಂದ. ಚಂದ್ರಶೇಖರ, ಈ ಪಂಡಿತರಿಗೆ ಫಲಪುಷ್ಪಾದಿಗಳನ್ನು ಕೊಟ್ಟು ಕಳಿಸಿ. ಆಗಬಹುದು ಮಹಾಪ್ರಭು. ಪಂಡಿತರೆ, ಮುಂದಿನ ಗ್ರಹದ ವಿಚಾರವೂ ನಡೆಯಲಿ. ಯಾಕೆಂದ್ರ ಆ ಶನಿ ಮಹಾದೇವರ ವಿಚಾರವನ್ನು ಹೇಳುವುದು ಗಮನವಿಟ್ಟು ಕೇಳಿ. ಹಾಗೆ ಆಗಲಿ ಪಂಡಿತರೆ.
ಸಾಮಾನ್ಯದವರಲ್ಲ. ಕಪ್ಪು ರೂಪವುಳ್ಳವರು, ಗಿಡ್ಡಾದ ಶರೀರವು, ಕಾಲು ಹೆಳವು, ಶೀಘ್ರದಲ್ಲಿ ಕೋಪಗೊಳ್ಳುವರು, ಶಾಂತರಾಗುವರು. ಇಂತಹ ಕರುಣಾಮೂರ್ತಿಯನ್ನು ಕಳಸ ಸ್ಥಾಪನೆಯನ್ನು ಮಾಡಿ ಕೂಷ್ಮಾಂಡವನ್ನು ಇರಿಸಿ, ಕುದುರೆ ಅಲ್ಲೆಯಿಂದ ಫಲಪುಷ್ಪಾದಿಗಳನ್ನು ಇರಿಸಿ, ಎಳ್ಳು ಧಾನ್ಯವನ್ನಿಟ್ಟು ಯಾರು ಭಯಭಕ್ತಿಯಿಂದ ಪೂಜಿಸುವರು ಅಂಥವರಿಗೆ ಸಕಲ ಸೌಭಾಗ್ಯವನ್ನು ಕೊಡುವರೆಂದು ನಿಮ್ಮ ರಾಜಸ್ಥಾನದಲ್ಲಿ ಧಾರಾಳವಾಗಿ ಹೇಳಬಲ್ಲೆನೋ ಮಹಾಪ್ರಭು. ಏನು ಪಂಡಿತರೆ, ಆ ಶನಿದೇವರು ಬಹಳ ದೊಡ್ಡವರೇ, ಬಹಳ ದೊಡ್ಡವರು ಮಹಾಪ್ರಭು. ಏನು ಮಾಡೋಣ? ಶನಿದೇವರ ಮುಂದಿನ ಪುನಃ ಒಂದು ಸಾರಿ ಕೇಳಬೇಕೆಂಬುದಾಗಿ ನನ್ನ ಮನಸ್ಸು ಹಂಬಲಿಸಿದರು. ಆದ ಕಾರಣ ತಾವು ಇಲ್ಲಿ ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯಿರಿ. ಆಗಬಹುದು ಮಹಾಪ್ರಭು. ಮುಂದಿನ ವಿಚಾರವೂ ನಡೆಯಿರಿ. ಆಗಲಿ ಮಹಾಪ್ರಭು. ಮಹಾಪ್ರಭು, 8-9ನೇ ರಾವದ ಆ ರಾವು ಕೇತು ನಮ್ಮ ಮಹಿಮೆಯನ್ನು ಬೇಡುವೆನು. ಮನ ಬಿಟ್ಟು ಆಲಿಸಿ ಮಹಾಪ್ರಭು. ಹಾಗೆ ಆಗಲಿ ಬಿಡಿದರೆ ಮಾಡಿಕೊಂಡು ದೇವತೆಗಳಿಗೆ ಅಮೃತವಂತರು, ರಾಕ್ಷಸರಿಗೆ ವಿಷವಂತರು ಹಂಚುತ್ತಿರಬೇಕಾದರೆ ಸೀಮಕ್ಕೆ ಮಗನಾದ ಸೊರಬಾವು ಎಂಬ ರಕ್ಕಸನು ಕೇಸಿ ಎಂಬ ರಕ್ಕಸನು
ತನ್ನ ವೇಷವನ್ನು ಮರೆಮಾಚಿಕೊಂಡು ಸೂರ್ಯಚಂದ್ರರ ಮಧ್ಯದಲ್ಲಿ ಕುಳಿತಿದ್ದನು ಮಹಾಪ್ರಭು. ಏನಕ್ಕೆ ಏತಕ್ಕಾಗಿ? ಏತಕ್ಕಾಗಿ ಎಂದರೆ ಅಮೃತವು ನಮಗೆ ದೊರೆಯಲಿಲ್ಲವೆಂದು ಆ ದೇವತೆಗಳ ಪಂಕ್ತಿಯಲ್ಲಿ ಕುಳಿತಿದ್ದನು ರಾಜೇಂದ್ರ. ಅನಂತರವೇನಾಯಿತು? ಕುಳಿತಿದ್ದಾಗ ಮಹಾವಿಷ್ಣುವು ಅಮೃತವನ್ನು ಬಡಿಸುತ್ತಾ ಬರುವಾಗ ಒಂದು ತೊಟ್ಟು ಆ ಕೇಸಿ ಎಂಬ ರಕ್ಕಸನ ಎಲೆ ಮೇಲೆ ಬೀಳಲು ತಕ್ಷಣ ಪಾನ ಮಾಡಿಬಿಟ್ಟನು ಮಹಾಪ್ರಭು. ಮುಂದೇನಾಯ್ತು ಪಂಡಿತರೆ? ಮಹಾವಿಷ್ಣುವು ಇವನು ರಕ್ಕಸೆಂದು ಸೂರ್ಯಚಂದ್ರರು ಸೊನ್ನೆ ಮಾಡಿ ತಿಳಿಸಲಾಗಿ ಆ ಚಕ್ರದಿಂದಲೇ ಅವನ ಶಿರಚ್ಛೇದನವನ್ನು ಮಾಡಿಬಿಟ್ಟರು ಮಹಾಪ್ರಭು. ಮುಂದೇನಾಯ್ತು ಪಂಡಿತರೆ? ಆ ಒಂದು ತೊಟ್ಟು ಅಮೃತದ ಬಲದಿಂದ ಪರಮಾತ್ಮನನ್ನು ಇದು ಬೇಡಿಕೊಂಡಿತು ಮಹಾಪ್ರಭು. ಅನಂತರವೇನಾಯಿತು? ನನಗೆ ಪ್ರಾಣದಾನವನ್ನು ಮಾಡಬೇಕೆಂದು ಬೇಡಿಕೊಂಡಿತು ಮಹಾಪ್ರಭು. ಅನಂತರ ಮಹಾವಿಷ್ಣುವು ಯೋಚಿಸಿ ಅಲ್ಲೇ ಹೋಗುತ್ತಿದ್ದ ಒಂದು ಸರ್ಪವನ್ನು 2 ತುಂಡನ್ನಾಗಿ ಕತ್ತರಿಸಿ ರುಂಡಕ್ಕೆ ರುಂಡವೆಂತಲೂ ಸೇರಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಅವರಿಗೆ ರಾಹುಕೇತುಗಳೆಂಬ ನಾಮಕರಣವನ್ನು ಮಾಡಿದರು ಸ್ವಾಮಿ. ಅನಂತರವೇನಾಯಿತು ಪಂಡಿತರೆ? ಅನಂತರ ಅವರು ರಾಹುಕೇತುಗಳು ಎಂಬ ಹೆಸರಾದ ಮೇಲೆ ಸೂರ್ಯಚಂದ್ರರು ಕಣ್ಸೊನ್ನೆಯನ್ನು ಮಾಡಿ ನಮ್ಮ ಗುಟ್ಟನ್ನು ಪರಮಾತ್ಮನಿಗೆ ತಿಳಿಸಿದ್ದರಿಂದ ಅವರಿಗೆ ವರ್ಷಕ್ಕೊಂದಾವರ್ತಿ ಕಾಡಿಸದೆ ಬಿಡುವೆನೆಂದು ಶಪಥವನ್ನು ಮಾಡಿದರು ಮಹಾಪ್ರಭು. ಈಗಲೂ ಹೇಳುವುದಿಲ್ಲವೇ ಮಹಾಪ್ರಭು, ಸೂರ್ಯಗ್ರಹಣ ಚಂದ್ರಗ್ರಹಣವೆಂದು. ಆದ್ದರಿಂದ ಆ ರಾಹುಕೇತುಗಳು ಸೂರ್ಯಚಂದ್ರರನ್ನು ಪೀಡಿಸದೆ ಬಿಡಲ್ಲವೂ ಮಹಾಪ್ರಭು. ಆದ್ದರಿಂದ ಆ ರಾಹುಕೇತುಗಳೇ ದೊಡ್ಡವರೆಂದು ನಿಮ್ಮ ರಾಜಸ್ಥಾನದಲ್ಲಿ ಧಾರಾಳವಾಗಿ ಹೇಳಬಲ್ಲೆನು ಮಹಾಪ್ರಭು. ಏನು ಪಂಡಿತರೆ, ಆ ರಾಹುಕೇತುಗಳೇ ಬಹಳ ದೊಡ್ಡವರೇ? ಬಹಳ ದೊಡ್ಡವರು ಮಹಾಪ್ರಭು. ಒಂದು ಪೂಜೆಯನ್ನು ಮಾಡೋಣ. ಮಂತ್ರಿಶೇಖರ, ಈ ಪಂಡಿತರಿಗೆ ಫಲಪುಷ್ಪಾದಿಗಳನ್ನು ಕೊಟ್ಟು ಕಳಿಸಿ. ಶಾಸ್ತ್ರಿಗಳೇ, ಈ ರಾಜರಿಗೆ ಎಲ್ಲ ವಿಚಾರವನ್ನು ಕೇಳಿ ದೋಷ ಈ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆದರೆ ಆ ಸರಿದೇವರು ಜನನವಾದ ವಿಚಾರವನ್ನು ಏನ್ರಿ ಮಾಡೋದು? ಪುನಃ ಒಂದು ಸಾರಿ ಕೇಳಬೇಕೆಂಬುದಾಗಿ ನನ್ನ ಮನಸ್ಸು ಹಂಬಲಿಸುತ್ತಿರುವುದು. ಆ ಸರಿಗ್ರಾದ ಮಹಿಮೆಯನ್ನು ಪುನಃ ಒಂದು ಸಾರಿ ತಿಳಿಸಿಕೊಡಿ ಪಂಡಿತೋತ್ತಮರೇ. ಆಗಬಹುದು ಮಹಾಪ್ರಭು. ಅಲ್ಲ ಶಾಸ್ತ್ರಿಗಳೇ, ಮಹಾರಾಜರಿಗೆ ಏನೋ ದೋಷ ಅಂತ ಬರ್ತೈತಲ್ರಿ? ದೋಷ ಪಂಡಿತೋತ್ತಮರೇ. ರಾಜೇಂದ್ರ, ಆ ಶನಿಮಾದೇವರ ಜನನದ ವಿಚಾರವನ್ನು ಹೇಳಿ ಅವನು ಗಮನವಿಟ್ಟು ಕೇಳಿ. ಹಾಗೆ ಆಗಲಿ ಬಿಡ್ತಾರೆ. ಛಾಯಾದೇವಿಯ ಗರ್ಭದಲ್ಲಿ ಜನಿಸಲ ಶನಿಯೋ ಛಾಯಾದೇವಿಯ ಗರ್ಭದಲ್ಲಿ ಜನಿಸಲ ಶನಿಯೋ ನೋಡಲೈ ಬಂದ ರವಿಗಾಯ್ತು ಕುಷ್ಠರೋಗ. ಅರುಣನ ಕೈಕಾಲುಗಳು ಎಳವನಾದವು, ಬೆರವೇಳು ಅಶ್ವದ ನೇತ್ರಗಳು ಹಿಂಗಿ ಹೋದವು ಪ್ರಭುವೇ. ಮಹಾಪ್ರಭು, ಪಂಡಿತೋತ್ತಮರೇ, ಮಹಾವಿಷ್ಣುವಿನ ಅರ್ಧಾಂಶ, ಶಿವನ ಮುಕ್ಕಾಲು ಅಂಶ, ಆ ಬ್ರಹ್ಮದೇವರ ಪೂರ್ಣ ಅಂಶವನ್ನು ಛಾಯಾದೇವಿಯ ಗರ್ಭದಲ್ಲಿ ಹಾಕಲು
ಆ ಛಾಯಾದೇವಿಯ ಗರ್ಭದಲ್ಲಿ ಶನಿ ಮಹಾದೇವರು ಜನಿಸಿದರಂತೆ ಮಹಾಪ್ರಭು. ಅನಂತರ ಆನಂತರ ಛಾಯಾದೇವಿಯ ಗರ್ಭದಲ್ಲಿ ಮಗು ಜನಿಸಿದ್ದನ್ನು ಆ ಸೂರ್ಯದೇವರಿಗೆ ಲಿಖಿತ ಮೂಲಕವಾಗಿ ತಿಳಿಸಿದರಂತೆ ಮಹಾಪ್ರಭು. ಎಂಬುದಾಗಿ ಗಂಡು ಮಗು ಜನನವಾಗಿರುವುದೆಂದು ಆ ಸೂರ್ಯದೇವರಿಗೆ ತಿಳಿಸಿದರಂತೆ ಮಹಾಪ್ರಭು. ಅನಂತರವೇನಾಯಿತು? ಆನಂತರ ಆ ಸೂರ್ಯದೇವರು ಮಗನ ಜನನದ ವಾರ್ತೆಯನ್ನು ಕೇಳಿ ಸಂತೋಷಪಟ್ಟು ನಾಳೆ ಸರಿಯಾಗಿ 12 ಗಂಟೆಗೆ ರಥಾರೂಢನಾಗಿ ಬರುವೆನು, ಆ ಮಗುವನ್ನು ಮನೆಯ ಅಂಗಳದಲ್ಲಿ ಇರಿಸುವಂತೆ ಹೇಳಿ ಕಳಿಸಿದರು ಮಹಾಪ್ರಭು. ಮುಂದೇನಾಯ್ತು ಮಾಡಿದರೆ? ಮುಂದೆ ನಾಳೆ ಸರಿಯಾಗಿ 12 ಗಂಟೆಗೆ ಆ ಸೂರ್ಯದೇವರು ಮಗನನ್ನು ನೋಡಲು ಬಂದರು ಮಹಾಪ್ರಭು. ಆನಂತರ ಆ ಮಗುವನ್ನು ಕಪ್ಪಾಗಿ ಇರುವುದನ್ನು ನೋಡಿ ಆ ಸೂರ್ಯದೇವರು ಇಂಥ ಮಗ ನನಗೆ ಜನಿಸಬಹುದೇ ಛೇ ಎಂದು ಮನಸ್ಸಿನಲ್ಲಿ ಗ್ರಹಿಸಿದರು ಮಹಾಪ್ರಭು. ಮುಂದೇನಾಯ್ತು ಮಾಡಿದರೆ? ಮನಸ್ಸಿನಲ್ಲಿ ಗ್ರಹಿಸಿದ ತಕ್ಷಣವೇ ಸೂರ್ಯದೇವರಿಗೆ ಕುಷ್ಠರೋಗವು ಪ್ರಾರಂಭವಾಯಿತು ಮಹಾಪ್ರಭು. ಶಿವ ಶಿವ, ಜನಿಸಿದ ತಂದೆಗೆ ಕುಷ್ಠರೋಗವೇ? ನಂತರವೇನಾಯಿತು? ಅರುಣನ ರಥವನ್ನು ಹೊಡೆಯುತ್ತಿದ್ದ ಅರುಣನ ಕೈಕಾಲುಗಳು ಎಳವನಾದವು ಮಹಾಪ್ರಭು. ಶಿವ ಶಿವ, ಅರುಣನ ಕೈಕಾಲುಗಳು ಎಳವಂತಾದವೆ. ರಥಕ್ಕೆ ಕಟ್ಟಿದ್ದ 7 ಕುದುರೆಗಳು 14 ನೇತ್ರಗಳು ಹಿಂದಿ ಹೋದವು ಮಹಾಪ್ರಭು. ರಥಕ್ಕೆ ಕಟ್ಟಿದ 7 ಅಶ್ವಗಳ ನೇತ್ರಗಳು ಹಿಂದಿ ಹೋದವೆ. ಹೋದವು ಮಹಾಪ್ರಭು. ಏನಾಯ್ತು ಬಂದರೆ? ಸೂರ್ಯದೇವ ಆ ಶನಿ ಮಹಾದೇವರು ತನ್ನ ದೃಷ್ಟಿಯನ್ನು ವಾಪಸ್ ಪಡೆಯಲು ಸೂರ್ಯದೇವರಿಗೆ ಬಂದಂತಹ ಕುಷ್ಠ ರೋಗವು ವಾಪಸ್ಸಾಗಿ ಅವರು ಇನ್ನೂ ಪ್ರಕಾಶಮಾನವಾಗಿ ಉಳಿದರು ಮಹಾಪ್ರಭು. ಏನು ಕುಷ್ಠರೋಗವು ನಿವಾರಣೆ ಆಯ್ತು? ನಿವಾರಣೆ ಆಯಿತು ಮಹಾಪ್ರಭು. ಏನಾಯ್ತು ಮಾಡಿದರೆ? ಅರುಣನ ಕೈಗಳು ಬಂದವು, ಕಾಲುಗಳು ಬರಲಿಲ್ಲವೂ ಮಹಾಪ್ರಭು. ಏತಕ್ಕ ಹಾಗೆ ಬಾರಲಿಲ್ಲ? ರಥವನ್ನು ನಡೆಸುತ್ತಿದ್ದ ನನ್ನಂಥ ವೀರನು ಯಾರೂ ಇಲ್ಲವೆಂದು ಅರುಣನು ಅಹಂಕಾರ ಪಟ್ಟಿದ್ದರಿಂದ ಅವನಿಗೆ ಕೈಗಳು ಬಂದವು, ಕಾಲುಗಳು ಬರಲಿಲ್ಲವೂ ಮಹಾಪ್ರಭು. ಶಿವ ಶಿವ, ಕೈಗಳು ಬಂದವು, ಕಾಲುಗಳು ಬರಲಿಲ್ಲವೇ? ರಥಕ್ಕೆ ಕಟ್ಟಿದ್ದ 7 ಅಶ್ವದ ನೇತ್ರಗಳೂ ಬಂದವು ಮಹಾಪ್ರಭು. ಪಡಿತು ಹತ್ತವರೇ, ಏನೆಂದು ನುಡಿಯುವರೇ? ಏನೆಂದು ನುಡಿಯುವರಿ ನೀಚರೇ? ಜನಿಸಿದೊಡನೆ ಜನಕನಿಗೆ ಖನತರದಿ ಕಷ್ಟವನ್ನು ಕೊಟ್ಟ ಆ ನೀಚ ಶನಿಯ ವಾರ್ತೆಯ ಅವರೇ ಜನಿಸಿದೊಡನೆ ಜನಕನಿಗೆ ಯಾವ ಬದನೆಕಾಯಿ ಬಿಡ್ತಾರೆ. ಇಲ್ಲೇ ಇಡ್ತೀರಂತ ಕೇಳಿದೆ, ಎಲ್ಲ ಬಿಚ್ಚಿರ್ಕೊಂಡ್ರೆ ಈಗ ಅವರು ಇಲ್ಲಿ ಉತ್ತಲ್ಲಿರೋ ಅವ್ ಕೆರಿದಂಗ ಐತೆ. ಬುಸ್ ಬುಸ್ ಅಂತ ಇವ್ರ ಇವ್ರ ಜೊತೆ ನಮ್ದೂರೇ ಸತೀಶ್ ಶಾಸ್ತ್ರಿಗಳೇ. ಈಗ ಊರಲ್ಲಿ ಒಪ್ಕೊಳ್ಳಿ ಅಂತೇಳಿ ಆ ಊರೆಲ್ಲ ಕಾಣ್ರು ಅಂತಾರೆ. ಹೇಳಿದೆ ಅಪ್ಪ ಮನೆ ಗಂಟು ಹೋಗುತ್ತಾ ಬ್ಯಾಡ ಕಣ್ರಿ ಮುಚ್ಚಾಕ್ ಮಾಡಿ ಅಂತ ಜನಕನಿಗೆ ನಾನಾ ತರದಿ ಕಷ್ಟವನ್ನು ಕೊಟ್ಟ ಆ ನೀಚ ಶನಿಯ ವಾರ್ತೆಯ ಜನಿಸಿದೊಡನೆ
ಕೊಟ್ಟ ನೀಚನ ಭೂಸರ್ವಗವ ಕೊಟ್ಟ ನೀಚನು ಅತ ಭಾಗ್ಯನು ಮತಿ ಹೀರನು ಕಾಂಡಾಲನು ಆ ಪುತ್ರನು ಅತ ಭಾಗ್ಯನು ಮತಿ ಹೀರನು ಚಾಂಡಾಳನು ಆ ಪುತ್ರನು ಏನ ಪಂಡಿತರ ಜನಮನಕ್ಕೆ ಖಂಡಿತ ಖಂಡಿತ ಛೇದಿಸಿದೊಡನೆ ಜರಗದಾರೆಂಬುದನ್ನು ಹೇಳಿದೆ. ಉಷ್ಟ ರೋಗವನ್ನು ಕೊಟ್ಟ ಆ ನೀಚ ಸಿನಿ ನಿರ್ಭಾಗ್ಯ ಸಿನಿಯ ವಾರ್ತೆಯನ್ನು ಅದೆಷ್ಟು ವಿಧ ವಿಧವಾಗಿ ಹೊಗಳ್ತಿರುವರಿ. ಬಾಯ್ ಮಹಾಪ್ರಭು, ಮಹಾಪ್ರಭು, ಆ ಶನಿದೇವರನ್ನು ಜರಿಯಬೇಡಿರಿ ಮಹಾಪ್ರಭು, ಜರಿಯಬೇಡಿರಿ. ಸಾಕು 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 ನಿಮ್ಮ ನುಡಿಗೆಲ್ಲೋ ನನಗೋದೋ ಸಾಕು ಸಾಕು ಮಗಳು ವಿವೇಕ ಬೇಕೋ ಸಾಕು ಸರಿಯ ಮಗಳು ವಿವೇಕ ಬೇಕೋ ಅವರೇ ರಾತ್ರಿಯಲ್ಲಿ ನೋಡದ ಒಂದು ಶತ್ರುವಲ್ಲವೇ ರಾತ್ರಿಯಲ್ಲಿ ನೋಡದ ಒಂದು ಶತ್ರುವಲ್ಲವೇ ಸಾಕು ಸಾಕು ನಗುವುದು ಮಹಾಪ್ರಭು, ಆ ಶನಿದೇವರನ್ನು ಜರಿಯಬೇಡಿರಿ. ನಾನು ಅದೆಷ್ಟು ಹಾಗೆ ಹೇಳಿದರು ಪುನಃ ಪುನಃ ನೀಚ ಶನಿ ನಿರ್ಭಾಗ್ಯ ಶನಿಯ ವಾರ್ತೆಯನ್ನು ಹೊಗಳ್ತಿರುವರೆಲ್ಲ ಪುನಃ ಒಂದು ಸಾರಿ ಹೊಗಳಿದ್ದೆ ಆದರೆ ನಿಮ್ಮ ನ್ಯಾಳಿಗೆಯನ್ನು ಕೊಯ್ದು ಈ ನನ್ನ ರಾಜ್ಯದಿಂದ ಹೊರಬೇಕಾಗುವುದು. ಎಚ್ಚರಿಕೆ. ಮಹಾಪ್ರಭು, ಆ ಶನಿದೇವರನ್ನು ನಿಂದಿಸಬೇಡಿ. ನಿಂದಿಸಿ ನುಡಿಯದರೆ ಅಯ್ಯ ಶನಿಯ ನಿಂದಿಸಿ ಶನಿಯ ಕಡು ಕಷ್ಟ ಕೊಡುವನು ನಿಮಗೆ.
ಶನಿದೇವರನ್ನು ನಿಂದಿಸಬೇಡಿ. ಹರಿಹರ ಬ್ರಹ್ಮಾದಿಗಳು ಮುಕ್ಕೋಟಿ ದೇವತೆಗಳು ಆ ಶನಿದೇವರ ಹೆಸರನ್ನು ಕೇಳಿದರೆ ಗಡಗಡನೆ ನಡುಗುತ್ತಿರುವರು. ಆದ್ದರಿಂದ ಶನಿಮಹಾದೇವರನ್ನು ನಿಂದಿಸಬೇಡಿ. ಆ ಶನಿಮಹಾದೇವರು ಬರುವಂತೆ ಭಾಸವಾಗುತ್ತಿರುವುದು ಮಹಾಪ್ರಭು. ವಿನಾಶ ಕಾಲಕ್ಕೆ ವಿಪರೀತ ಬಿದ್ದಿಯಂತೆ ನಾವು ಎಷ್ಟು ಹೇಳಿದರೂ ಕೇಳುತ್ತಿಲ್ಲವಲ್ಲ ಮಹಾಪ್ರಭು. ಜರಿಯಬೇಡಿರಿ ಮಹಾಪ್ರಭು, ಜರಿಯಬೇಡಿರಿ. ನಿಮ್ಗೆ ಏನು ಮಾಡಬಲ್ಲೆನು? ದೊಡ್ಡ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಆ ನೀಚ ಶನಿಯ ವಾರ್ತೆಯನ್ನು ಬಿಟ್ಟು ನನ್ನ ಕುಲದೈವನಾದ ಆ ಶ್ರೀಮನ್ ನಾರಾಯಣನು ಭೂಷಣ ನಡೆಯಿರಿ. ಎಲ್ಲವೋ ಮದಾಂಧ ಎನ್ನರ ಮನೆಯ ಪಂಡಿತೋತ್ತಮರು ನನ್ನ ಪೂಜಾ ವಿಧಾನಗಳನ್ನು ಅದೆಷ್ಟೇ ವಿಧ ವಿಧವಾಗಿ ತಿಳಿಸಿದರೂ ಸಹ ಏ ರಾಜ್ಯಸಭೆಯಲ್ಲಿ ಅವರ ಮಾತುಗಳನ್ನು ನಿರಾಕರಿಸಿ ನನ್ನನ್ನು ಪರಿ ವಿಧವಾಗಿ ಜರಿದು ನಿಂದಿಸಿದೆ ಅಲ್ಲವೇ ಮದಾಂಧ? ಆಗಲೇ ದುರಹಂಕಾರಿ ಆಜ್ಞೆ ಮಾಡಿ ಕರೆಯುವವರ ಬಳಿಗೆ ಬಾರದೆ ಇರುವನೇನು? ಇದು ಈಗಲೇ ಕ್ಷಣದಲ್ಲ ನೀಡುತ್ತೇನೆ ನನ್ನ ದರ್ಶನವನ್ನು. ಇದೋ ನಿನ್ನ ರಾಜಸ್ಥಾನಕ್ಕೆ ಪ್ರವೇಶ ಪ್ರವೇಶ ಪ್ರವೇಶ.
ಕೇಳಿದ ಮಾತ್ರಕ್ಕೆ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಪರಮಾತ್ಮ ವೈಕುಂಠವಾಸನಾದ ನಾರಾಯಣನು ಸಕಲ ಜೀವಿಗಳಿಗೂ ಸರ್ವೇಶ್ವರನಾದ ಆ ಸರ್ವೇಶ್ವರನು ನನಗೆ ಶನೇಶ್ವರ ಎಂದು ಬಿರುದನ್ನಿಟ್ಟಿರುವನು. ಸೂರ್ಯ ಚಂದ್ರಾದಿಗಳಾಗಿ ಪರಮಾತ್ಮ ಅಷ್ಟದಿಕ್ಪಾಲಕರೊಡಗೂಡಿ ಎನ್ನ ಮಹಿಮೆಯನ್ನು ಕೇಳಿದ ಮಾತ್ರಕ್ಕೆ ಗಡಗಡನ ನಡುಗುವರು. ಹೇಗಿರುವಲ್ಲಿ ಕೇವಲ ಅಲ್ಪಜ್ಞಾನಿಯಾದ ನೀನು ನನ್ನನ್ನು ಜರಿದು ನಿಂದಿಸುವಷ್ಟು ಶಕ್ತಿ, ಸಾಮರ್ಥ್ಯ, ಪರಮಾತ್ಮ ಸಾಹಸವು ಉಂಟಾಯಿತಲ್ಲವೆಂಬ ಅಂದ ಆಗಲೇ ಇದ್ದರು ಅಹಂಕಾರಿ. ಹಿಂದೇನು ಕಂಡೆಯೋ ಈ ಛಾಯಾಪುತ್ರನ ಚಮತ್ಕಾರವನ್ನು, ಮುಂದೆ ಕಾದಿಹುದು ಮಹತ್ತರವಾದ ವೇದನೆ ಸಂಕಷ್ಟ. ಪರಮಾತ್ಮ ಶಾಂತನಾಗು ತಂದೆ, ಶಾಂತನಾಗು. ಶಾಂತಿ, ದಯ,